ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಇತಿಹಾಸ ಬ್ಲಾಕ್ 1ರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ಬೌದ್ಧ ಧರ್ಮದ ಬಗ್ಗೆ 10 ಅಂಕಕ್ಕೆ 2 ಬಾರಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ 2 ಬಾರಿ ಕೇಳಿದ್ದಾರೆ ಬೌದ್ಧ ಧರ್ಮದ ಬಗ್ಗೆ ಬರೀಲಿಕ್ಕೆ. ಬೌದ್ಧ ಧರ್ಮದ ಬಗ್ಗೆ ನಾವು ಕೇಳಿದಾಗ ಎಲ್ಲ ಗೌತಮ ಬುದ್ಧನ ಬಾಲ್ಯ ಜೀವನದಿಂದ ಹಿಡಿದು ಗೌತಮ ಬುದ್ಧನ ಬೋಧನೆಗಳು, ಅಷ್ಟಾಂಗ ಮಾರ್ಗವನ್ನು ಎಲ್ಲ ಕೂಡ ಬರಿತಾ ಹೋಗಬೇಕು. ಅಷ್ಟಾಂಗ ಮಾರ್ಗಗಳನ್ನು 5 ಅಂಕಕ್ಕೆ ಮತ್ತು 10 ಅಂಕಕ್ಕೆ 2 ಬಾರಿ ಕೇಳಿದ್ದಾರೆ. ಅದನ್ನು ಇದರ ಜೊತೆಗೆ ಓದ್ತಾ ಹೋಗುವ. ಬೌದ್ಧ ಧರ್ಮದ ವಿವರಣೆ. ಗೌತಮ ಬುದ್ಧನಿಂದ ಸ್ಥಾಪಿತವಾದ ಧರ್ಮವೇ ಬೌದ್ಧ ಧರ್ಮ. ಇದು ಜೈನ ಧರ್ಮದ ಸಮಕಾಲೀನವಾಗಿದ್ದು, ಅದರಂತೆಯೇ ಪುರೋಹಿತಶಾಹಿಯ ಪ್ರಾಬಲ್ಯವನ್ನು, ವೇದಗಳ ಮಹತ್ವವನ್ನು, ಯಜ್ಞ ಯಾಗಾದಿಗಳನ್ನು ತಿರಸ್ಕರಿಸಿದ ಧರ್ಮವೇ ಬೌದ್ಧ ಧರ್ಮ. ಇಂದಿಗೂ ಪ್ರಪಂಚದ ಪ್ರಮುಖ ಧರ್ಮಗಳಲ್ಲಿ ಒಂದಾಗಿರುವ ಈ ಧರ್ಮವು ವಿಶ್ವದ ಧಾರ್ಮಿಕ, ಸಾಮಾಜಿಕ, ಶಿಕ್ಷಣ ಹಾಗೂ ಕಲಾಕ್ಷೇತ್ರಕ್ಕೆ ಭಾರತದ ಕೊಡುಗೆಯಾಗಿರುವಂಥದ್ದು ಬೌದ್ಧ ಧರ್ಮ. ಜೈನ ಧರ್ಮದಂತೆಯೇ ಕ್ಷತ್ರಿಯ ರಾಜಕುಮಾರನಾದ ಸಿದ್ಧಾರ್ಥನಿಂದ ಗೌತಮ ಬುದ್ಧ ಸ್ಥಾಪಿಸಲ್ಪಟ್ಟಂತಹ ಧರ್ಮ ಬೌದ್ಧ ಧರ್ಮ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತವು ಎದುರಿಸುತ್ತಿದ್ದ ಧಾರ್ಮಿಕ ಕ್ಷೋಭೆಗೆ ಉತ್ತರವೆಂಬಂತೆ ಉದಯಿಸಿದ ಧರ್ಮವಾಗಿದೆ. ಅಲ್ಪಕಾಲದಲ್ಲಿ ಪ್ರಬಲ ಧರ್ಮವಾಗಿ ಬೆಳೆದು ಭಾರತದ ಸಾಮಾಜಿಕ ಹಾಗೂ ಧಾರ್ಮಿಕ ಪರಿಸರದಲ್ಲಿ ಸರಳತೆಯನ್ನು, ಸ್ಪಷ್ಟತೆಯನ್ನು, ಸಮಾನತೆಯನ್ನು ಉಂಟುಮಾಡಿ ಕಡೆಗಣಿಸಲ್ಪಟ್ಟ ವರ್ಗಗಳವರಿಗೆ ಮಾನ್ಯತೆಯನ್ನು ಬೌದ್ಧ ಧರ್ಮವು ತಂದುಕೊಟ್ಟಿತು. ಗೌತಮ ಬುದ್ಧನ ಬಾಲ್ಯದ ಜೀವನವನ್ನು ತಿಳಿಯುತ್ತಾ ಹೋಗುವ. ಬೌದ್ಧ ಧರ್ಮದ ಸ್ಥಾಪಕನಾದ ಗೌತಮ ಬುದ್ಧನ ಪೂರ್ವದ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥ ಇಂದಿನ ನೇಪಾಳದ ಕಪಿಲವಸ್ತುವಿನ ನಾಯಕ ಶಾಕ್ಯ ಕುಲಕ್ಕೆ ಸೇರಿದ ಶುದ್ಧೋಧನ ಮತ್ತು ಮಹಾಮಾಯೆಯ ಮಗನಾಗಿ ಕ್ರಿಸ್ತಪೂರ್ವ 566 ಸುಮಾರಿಗೆ ಕಪಿಲವಸ್ತುವಿನ ಸಮೀಪದಲ್ಲಿದ್ದ ಲುಂಬಿನಿ ವನದಲ್ಲಿ ಜನಿಸಿದನು. ಬೌದ್ಧ ಗ್ರಂಥಗಳ ಪ್ರಕಾರ ಸಿದ್ಧಾರ್ಥನ ಜನನದ ಬಳಿಕ ಅವನ ತಾಯಿ ಮಹಾಮಾಯಿ ಮೃತಳಾದಳು. ಮಗುವಿನ ಪಾಲನೆ, ಲಾಲನೆ ಹೊಣೆ ಅವರ ಚಿಕ್ಕಮ್ಮ ಪ್ರಜಾಪತಿ ಗೌತಮಿಯದಾಯಿತು. ಗೌತಮಿಯ ಪ್ರತಿ ವಾತ್ಸಲ್ಯ ಹಾಗೂ ಆರೈಕೆಯಲ್ಲಿ ಬೆಳೆದ ಸಿದ್ಧಾರ್ಥ ಗೌತಮನೆಂದು ಕರೆಯಲ್ಪಟ್ಟನು. ಮಗುವಿನ ಜಾತಕ ನೋಡಿದ ಜ್ಯೋತಿಷ್ಯರು ಅವನೊಬ್ಬ ಮಹಾಯೋಗಿಯಾಗುವನು, ಅಲ್ಲದೆ ಹೋದರೆ ಪ್ರಸಿದ್ಧ ಅರಸನಾಗುವನೆಂದು ಭವಿಷ್ಯ ನುಡಿದನು. ಶುದ್ಧೋಧನನು ತನ್ನ ಮಗನು ಯೋಗಿಯಾಗುವುದನ್ನು ತಡೆಯಲು ಅವನನ್ನು ಯಾವುದೇ ನೀರಸದಾಯಕ ಪರಿಸ್ಥಿತಿ ಎದುರಾಗದಂತೆ ನೋಡಿಕೊಂಡನು. ಅಂದರೆ ತನ್ನ ಮಗನ ಎದುರು ರೋಗದ, ಸಾವಿನ, ದುಃಖದ ಸನ್ನಿವೇಶಗಳು ಬರದಂತೆ ಎಚ್ಚರಿಕೆ ವಹಿಸಿದನು. ರಾಜಕುಮಾರನಿಗೆ ತಕ್ಕುದಾದ ವಿದ್ಯೆಯನ್ನು ಕೊಡಿಸಿದನು. ವಯಸ್ಕನಾದಾಗ ಯಶೋಧರ ಎಂಬ ಸುಂದರ ಕನ್ಯೆಯೊಡನೆ ವಿವಾಹ ಮಾಡಿದನು. ಈ ದಂಪತಿಗಳಿಗೆ ರಾಹುಲನೆಂಬ ಗಂಡು ಮಗು ಕೂಡ ಜನಿಸಿತು. ಆದರೆ ಸಿದ್ಧಾರ್ಥ ಮೊದಲಿನಿಂದಲೂ ಕೂಡ ಜೀವ, ಸಾವು, ದುಃಖದ ಬಗ್ಗೆ ಚಿಂತಿಸುತ್ತಿದ್ದನು. ಅವನು ಆ ಸಮೃದ್ಧ ಬದುಕಿನಲ್ಲೂ ದುಃಖಿತನಾಗಿದ್ದನು. ಅವನ ತಂದೆ ದೂರವಿರಿಸಿದ್ದ ರೋಗದ, ಸಾವಿನ, ವೃದ್ಧಾಪ್ಯಗಳ ದೃಶ್ಯಗಳನ್ನು ಕಂಡ ನಂತರ ಸಿದ್ಧಾರ್ಥನ ಬದುಕಿನ ಅರ್ಥವನ್ನು ತಿಳಿದುಕೊಳ್ಳಲು, ದುಃಖಕ್ಕೆ ಪರಿಹಾರವನ್ನು ಹುಡುಕಲು ಯತ್ನಿಸಿದನು. ಕಡೆಗೊಮ್ಮೆ ಲೋಕದ ವ್ಯವಹಾರಗಳನ್ನು ತ್ಯಜಿಸಿದ ಸನ್ಯಾಸಿಯನ್ನು ಕಂಡಾಗ ಅವನಲ್ಲಿದ್ದ ನೆಮ್ಮದಿಯನ್ನು ಕುರಿತು ಚಿಂತಿಸುತ್ತಾ, ಸನ್ಯಾಸದಿಂದಾದರೂ ನನ್ನ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬಹುದೆಂದು ಆಸೆಯಿಂದ ತನ್ನ ಕುಟುಂಬವನ್ನು ತೊರೆಯಲು ನಿರ್ಧರಿಸಿದನು. ಯಾಕಂದರೆ ಅವನಿಗೆ ಕುಟುಂಬ ಬಂಧನದಂತೆ ತೋರಿತು. ಆದುದರಿಂದ ಅವೆಲ್ಲವನ್ನು ಬಿಟ್ಟು ತನ್ನ ನೆಚ್ಚಿನ ಸೇವಕ ಚನ್ನನೊಂದಿಗೆ ಅರಮನೆಯಿಂದ ಹೊರಟು ಹೋದನು. ಈ ಘಟನೆಯನ್ನು ಬೌದ್ಧ ಧರ್ಮದಲ್ಲಿ ಮಹಾಪರಿತ್ಯಾಗ ಎಂದು ಕರೆಯಲಾಯಿತು. ಮನೆಯನ್ನು ತೊರೆದ ಸಿದ್ಧಾರ್ಥ ಹಲವು ದಿನಗಳ ಕಾಲ ಗುರುವಿನ ಹುಡುಕಾಟದಲ್ಲಿದ್ದನು. ತನಗೆ ಮಾರ್ಗ ತೋರಬಲ್ಲ ಗುರುವಿಗಾಗಿ ರಾಜಗೃಹ, ಗಯಾ, ಉರವೇಲ ಮುಂತಾದ ಸ್ಥಳಗಳನ್ನು ಸಂದರ್ಶಿಸಿದ. ಆಳರ, ಕಾಲಮ, ಉದ್ದಕ, ರಾಮಪುತ್ತ ಮುಂತಾದ ಗುರುಗಳು ನೀಡಿದ ಸಲಹೆಗಳು ಅವನಿಗೆ ತೃಪ್ತಿಯೇ ಕೊಡಲಿಲ್ಲ. ನಂತರ ಗಯೆಯ ಬಳಿ 5 ತಪಸ್ವಿಗಳೊಂದಿಗೆ ಘೋರ ತಪಸ್ಸು ಕೈಗೊಂಡು ಅದರಿಂದಲೂ ಅವನ ಪ್ರಶ್ನೆಗೆ ಉತ್ತರವಾಗಲಿ, ಮನಸ್ಸಿಗೆ ನೆಮ್ಮದಿಯಾಗಲಿ ಸಿಗಲಿಲ್ಲ. ನಂತರ ತಪಸ್ಸಿನ ಕಠೋರತೆ ಅವನಿಗೆ ವ್ಯರ್ಥವೆನಿಸಿತು. ದೇಹದಂಡನೆಯನ್ನು ಬಿಟ್ಟು ಧ್ಯಾನದಲ್ಲಿ ತೊಡಗಿ ಜ್ಞಾನಾಸಕ್ತನಾದನು. ಕಡೆಗೆ ಒಂದು ದಿನ ಅವನು ಅಶ್ವತ್ಥ ವೃಕ್ಷದ ಕೆಳಗೆ ತಪಸ್ಸಿನಲ್ಲಿ
ತಲ್ಲೀನನಾಗಿ ಕುಳಿತಿದ್ದಾಗ ಜ್ಞಾನೋದಯವಾಯಿತು. ಅವನ ಪ್ರಶ್ನೆಗಳಿಗೆ ಉತ್ತರ ದೊರಕಿದಂತಾಯಿತು. ಈ ಜ್ಞಾನೋದಯದಿಂದಾಗಿ ಸಿದ್ಧಾರ್ಥ ಬುದ್ಧ ದಿವ್ಯ ಜ್ಞಾನಿಯಾಗಿ ಬುದ್ಧನಾಗಿ ಅವನಿಗೆ ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂಬ ಬಿರುದು ಕೂಡ ದೊರೆಯಿತು. ಅವನಿಗೆ 39 ವರ್ಷ. ಗೌತಮನಿಗೆ ಜ್ಞಾನೋದಯವಾದ ಅಶ್ವತ್ಥ ವೃಕ್ಷ ಬೋಧಿ ವೃಕ್ಷವಾಗಿ ಗಯೆ ಬುದ್ಧ ಗಯೆಯಾಯಿತು. ಸ್ವಲ್ಪ ಕಾಲದಲ್ಲಿಯೇ ಬುದ್ಧನಿಗೆ 3 ಶಿಷ್ಯರಾದರು. ಬುದ್ಧ ತನ್ನ ಜೀವಿತದ ಉಳಿದ ಭಾಗವನ್ನೆಲ್ಲ ತಾನು ಕಂಡುಕೊಂಡ ಸತ್ಯವನ್ನು ಎಲ್ಲರಿಗೂ ಕೂಡ ಪ್ರಸಾರ ಮಾಡಲು ವಿನಿಯೋಗಿಸಿದನು. ನಂತರ ಅವನು ಧರ್ಮ ಪ್ರಚಾರಕ್ಕಾಗಿ ಎಲ್ಲ ಕಡೆಗೆ ಹೋಗುತ್ತಾ ಇದ್ದನು. 4-5 ವರ್ಷಗಳ ಸತತ ಪರಿಶ್ರಮದಿಂದ ಬುದ್ಧ ತನ್ನ ಧರ್ಮವನ್ನು ಭಾರತದ ಪ್ರಬಲ ಧರ್ಮವನ್ನಾಗಿಸಿದನು. ಕಡೆಯಲ್ಲಿ ತನ್ನ 80ನೇ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ತನ್ನ ದೇಹತ್ಯಾಗವನ್ನು ಮಾಡಿದನು. ಇದೆಲ್ಲ ಕೂಡ ಗೌತಮ ಬುದ್ಧನ ಬಾಲ್ಯ ಜೀವನ. ಅದಾದ ನಂತರ ಗೌತಮ ಬುದ್ಧನು ಯಾವ ರೀತಿಯ ಧರ್ಮ ಪ್ರಚಾರವನ್ನು ಮಾಡ್ತಾ ಹೋದ ಅಂದರೆ, ಅಲ್ಪ ಕಾಲದಲ್ಲಿ ಹೆಚ್ಚಿನ ಜನಾಕರ್ಷಣೆಯನ್ನು ಮಾಡಿ ಭಾರತದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಹತ್ತರ ಬದಲಾವಣೆಗಳಿಗೆ ಕಾರಣವಾದ ಬುದ್ಧನ ಬೋಧನೆಗಳ ರೂಪುರೇಷೆಗಳನ್ನು ನೋಡುವುದಾದರೆ ಅವು ಅತ್ಯಂತ ಸರಳವಾಗಿದ್ದವು, ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತೆ ಇತ್ತು. ಗೌತಮ ಬುದ್ಧನು ದೇವರ ಅಸ್ತಿತ್ವದ ಬಗೆಗೆ ಚಿಂತಿಸಲಿಲ್ಲ. ಆತ್ಮದ ಸಂಕೋಲೆಗಳ ಬಗ್ಗೆಯೂ ಕೂಡ ಚರ್ಚಿಸಲಿಲ್ಲ. ಅವುಗಳು ಮನುಷ್ಯನ ನೈತಿಕ ಬದುಕಿಗೆ ಅವಶ್ಯವಿಲ್ಲವೆಂದು ನಂಬಿದ್ದ. ವಿಶ್ವವು ಮಾಯೆ ಅಥವಾ ಸರ್ವ ಅನಿತ್ಯಂ ಎಂದು ಹೇಳಿದನು. ಬುದ್ಧನು ಪ್ರಪಂಚದಲ್ಲಿ ತುಂಬಿರುವ ದುಃಖದ ಕಾರಣಗಳನ್ನು, ಅದರ ನಿವಾರಣೆಯ ಮಾರ್ಗೋಪಾಯಗಳ ಬಗ್ಗೆ ಚಿಂತಿಸಿದ. ಅಂತಿಮವಾಗಿ ಅವನು ಕಂಡುಕೊಂಡ 4 ಸತ್ಯ ಅಂದರೆಯೇ, ಇಲ್ಲಿ ಬುದ್ಧನು 4 ಸತ್ಯವನ್ನು ಕಂಡನು. ಅದು ಪ್ರಪಂಚವು ದುಃಖದಿಂದ ತುಂಬಿದೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ, ಆಸೆಯನ್ನು ಬಿಡುವುದರಿಂದ ದುಃಖದಿಂದ ಬಿಡುಗಡೆ ಹೊಂದಬಹುದು, ಆಸೆಯನ್ನು ಬಿಡಲು ಅಷ್ಟಾಂಗ ಮಾರ್ಗದಿಂದ ಮಾತ್ರ ಸಾಧ್ಯ ಎಂಬ ಸತ್ಯವನ್ನು ಹೇಳಿದನು. 4 ಸತ್ಯ ಯಾವುದೆಲ್ಲ? 1, ಪ್ರಪಂಚವು ದುಃಖದಿಂದ ಕೂಡಿದೆ. 2, ಆಸೆಯೇ ದುಃಖಕ್ಕೆ ಮೂಲ ಕಾರಣ. 3, ಆಸೆಯನ್ನು ಬಿಡುವುದರಿಂದ ದುಃಖದಿಂದ ಬಿಡುಗಡೆ ಹೊಂದಬಹುದು. 4, ಆಸೆಯನ್ನು ಬಿಡಲು ಅಷ್ಟಾಂಗ ಮಾರ್ಗದಿಂದ ಮಾತ್ರ ಸಾಧ್ಯ ಎಂಬ ಸತ್ಯವನ್ನು ಹೇಳ್ತಾನೆ. ಮರಣದಿಂದಲೂ ದುಃಖವನ್ನು ನಿವಾರಿಸಿಕೊಳ್ಳಲು ಸಾಧ್ಯ ಇಲ್ಲ. ಈಗ ದುಃಖ ಇದೆ ಅಂತ ಹೇಳಿ ಮರಣ ತಂದುಕೊಂಡ್ರೆ ಅಥವಾ ಆತ್ಮಹತ್ಯೆಯನ್ನು ಮಾಡಿದರೆ ಅದು ಕೂಡ ನಮ್ಮ ದುಃಖವನ್ನು ನಿವಾರಿಸುವುದಿಲ್ಲ. ಯಾಕಂದರೆ ಹುಟ್ಟು ಸಾವುಗಳ ವರ್ತುಲಕ್ಕೆ ಮಾನವನನ್ನು ತಳ್ತದೆ. ಹೀಗಾಗಿ ಪರಿಶುದ್ಧ ಜೀವನ ನಡೆಸಲು, ಹುಟ್ಟು ಸಾವುಗಳ ಗೊಂದಲದಿಂದ ಬಿಡಿಸಿಕೊಳ್ಳಲು ಅಷ್ಟಾಂಗ ಮಾರ್ಗದ ಪರಿಪಾಲನೆ ಅತ್ಯವಶ್ಯಕವೆಂದು ಬುದ್ಧನು ಬೋಧಿಸ್ತಾನೆ. ಈ ಅಷ್ಟಾಂಗ ಮಾರ್ಗಗಳ ಬಗ್ಗೆ 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಬುದ್ಧನ ಅಷ್ಟಾಂಗ ಮಾರ್ಗಗಳು. 1, ಒಳ್ಳೆಯ ಆಲೋಚನೆ. ಈ 8 ಪಾಯಿಂಟ್ಸ್ಗಳನ್ನು ಬರೆದು ಈ 8 ಪಾಯಿಂಟ್ಸ್ಗಳನ್ನು ಅದನ್ನು ವಿವರಿಸ್ತಾ ಹೋಗಬೇಕು. 1, ಒಳ್ಳೆಯ ಆಲೋಚನೆ. 2, ಒಳ್ಳೆಯ ಆಸೆ. 3, ಒಳ್ಳೆಯ ನುಡಿ. 4, ಒಳ್ಳೆಯ ನಡತೆ. 5, ಒಳ್ಳೆಯ ಜೀವನ. 6, ಒಳ್ಳೆಯ ಪ್ರಯತ್ನ. 7, ಒಳ್ಳೆಯ ವಿಚಾರ. 8, ಒಳ್ಳೆಯ ಚಿಂತನೆ. ಬುದ್ಧನ ಈ ಅಷ್ಟಾಂಗ ಮಾರ್ಗವು ಮಾಧ್ಯಮ ಮಾರ್ಗವಾಗಿದೆ. ನೈತಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ವಿಪರೀತವಾದ ವೈಭವವಾಗಲಿ ವಿಪರೀತವಾದ ತ್ಯಾಗವಾಗಲಿ ಅವಶ್ಯವಿಲ್ಲವೆಂದು ಹೇಳಿರುವುದು ಗೌತಮ ಬುದ್ಧನು. ಭೋಗ ಜೀವನವನ್ನು ಮತ್ತು ಘೋರ ತಪಸ್ಸನ್ನು ತ್ಯಜಿಸಬೇಕೆಂದು ಜನರಿಗೆ ಸಾರ್ತಾನೆ. ಯಾರು? ಗೌತಮ ಬುದ್ಧ. ಗೌತಮ ಬುದ್ಧ ಹಿಂದೂ ಧರ್ಮದ ಭಾಗವಾಗಿದ್ದ ಯಜ್ಞ ಯಾಗಾದಿಗಳನ್ನು, ಪ್ರಾಣಿ ಬಲಿಯನ್ನು ಕಠೋರವಾಗಿ ಟೀಕಿಸಿದನು. ಅಹಿಂಸೆಯನ್ನು ಪಾಲಿಸಲು ಕರೆ ನೀಡಿದನು. ಜಾತಿ ಪದ್ಧತಿಯನ್ನು ಖಂಡಿಸಿ ಹುಟ್ಟಿನಿಂದ ಮನುಷ್ಯತ್ವ ಶ್ರೇಷ್ಠವಾದುದು ಎಂದು ಹುಟ್ಟಿನಿಂದ ಮನುಷ್ಯ ಶ್ರೇಷ್ಠನಾಗುವುದು ಸಾಧ್ಯವಿಲ್ಲ, ಅವನ ಕಾರ್ಯಗಳಿಂದ ಮಾತ್ರ ಮನುಷ್ಯ ಉತ್ತಮ ಅಥವಾ ಅಧರ್ಮನಾಗುತ್ತಾನೆ ಎಂದು ಬೋಧಿಸಿದನು. ಬುದ್ಧನಿಗೆ ಕರ್ಮಫಲ ಹಾಗೂ ಪುನರ್ಜನ್ಮದಲ್ಲಿ ನಂಬಿಕೆ ಇತ್ತು. ಉತ್ತಮ ಜೀವನದಿಂದ ಮಾತ್ರ ಹುಟ್ಟು ಸಾವುಗಳ ಚಕ್ರದಿಂದ ಮುಕ್ತಿ ಪಡೆಯಬಹುದು ಎಂದು ಹೇಳಿದನು. ಅಸಾಮಾನ್ಯರಿಗೆ ಸರಳ ತತ್ವಗಳನ್ನು ರೂಪಿಸಿದರೆ ತನ್ನ ಭಿಕ್ಷುಗಳಿಗೆ ಸ್ವಲ್ಪ ಕಠಿಣವೆನಿಸುವ ನಿಯಮಗಳನ್ನು ಅಳವಡಿಸಿಕೊಳ್ಳಲು ಆಜ್ಞಾಪಿಸಿದನು.
ಅನೇಕ ಬೌದ್ಧ ಸಮ್ಮೇಳನಗಳನ್ನೆಲ್ಲ ಮಾಡ್ತಾನೆ. ಬುದ್ಧನ ಮರಣಾನಂತರ ಅವನ ಬೋಧನೆಗಳನ್ನು ಪ್ರಚಾರ ಮಾಡುವ ಜವಾಬ್ದಾರಿ ಅವನು ಸ್ಥಾಪಿಸಿದ ಸಂಘಗಳದ್ದಾಯಿತು. ಆ ಕಾರಣದಿಂದಾಗಿ ಬುದ್ಧನು ಮಾಡಿದ ಬೋಧನೆಗಳನ್ನು ಸಂಗ್ರಹಿಸಲಾರಂಭಿಸಿದ ಅವನ ಶಿಷ್ಯರು ಅವುಗಳಲ್ಲಿದ್ದ ವ್ಯತ್ಯಾಸಗಳನ್ನು ಪರಿಹರಿಸಲು ಕಾಲಕಾಲಕ್ಕೆ ಸಮ್ಮೇಳನಗಳನ್ನು ನಡೆಸಿದರು. ಬೌದ್ಧ ಧರ್ಮದ ಬೆಳವಣಿಗೆಯಲ್ಲಿ ಈ ಸಮ್ಮೇಳನಗಳು ಕೂಡ ಮಹತ್ತರವಾದ ಪಾತ್ರ ವಹಿಸಿತು. ಮೊದಲನೆಯ ಸಮ್ಮೇಳನವು ಬುದ್ಧನು ಮರಣ ಹೊಂದಿದ ಸ್ವಲ್ಪ ಸಮಯದಲ್ಲೇ ನಡೆಯಿತು. ಬುದ್ಧನ ಅನುಯಾಯಿಗಳು ಕ್ರಿಸ್ತಪೂರ್ವ 483ರಲ್ಲಿ ಮಗಧ ರಾಜಧಾನಿ ರಾಜಗೃಹದಲ್ಲಿ ಬುದ್ಧನ ಸಮ್ಮೇಳನವಾಯಿತು. ಈ ಸಮ್ಮೇಳನದಲ್ಲಿ ಬುದ್ಧನ ಧರ್ಮ, ಅವನ ಧಾರ್ಮಿಕ ಸಿದ್ಧಾಂತಗಳನ್ನು ಕ್ರೋಢೀಕರಿಸುವ ಕೆಲಸವನ್ನು ಕೈಗೆತ್ತಿಕೊಳ್ಳಲಾಯಿತು. ಎರಡನೆಯ ಸಮ್ಮೇಳನ ವೈಶಾಲಿಯಲ್ಲಿ ನಡೆಯಿತು. ನೀತಿ ನಿಯಮಗಳನ್ನು ಸಡಿಲಗೊಳಿಸಲೆತ್ನಿಸಿದ ಭಿಕ್ಷುಗಳನ್ನು ಖಂಡಿಸಲಾಯಿತು. ಮೂರನೆಯ ಸಮ್ಮೇಳನ ನಡೆಯಿತು. ಮೌರ್ಯ ದೊರೆ ಅಶೋಕ ಈ ಸಮ್ಮೇಳನದ ಪೋಷಕನಾಗಿದ್ದನು. ನಾಲ್ಕನೆಯ ಸಮ್ಮೇಳನ ಕುಶಾನ ದೊರೆ ಕಾನಿಷ್ಕನ ಆಶ್ರಯದಲ್ಲಿ ನಡೆಯಿತು. ಕಾಶ್ಮೀರದ ಕುಂಡಲಿವನದಲ್ಲಿ 4ನೆಯ ಸಮ್ಮೇಳನ ನಡೆಯಿತು. ಈ ಸಭೆಗೆ ವಸುಮಿತ್ರ ಅಧ್ಯಕ್ಷನಾಗಿದ್ದ. ಅಶ್ವಘೋಷ, ನಾಗಾರ್ಜುನನು ಕೂಡ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿಯೇ ಬೌದ್ಧ ಧರ್ಮದಲ್ಲಿ 2 ಪಂಥಗಳಾಗಿ ವಿಭಜಿಸಿತು. ಹೀನಯಾನ ಪಂಥ, ಮಹಾಯಾನ ಪಂಥ ಎಂದು ಕರೆಯಲಾಯಿತು. ಮಹಾಯಾನ ಪಂಥವನ್ನು ಕುಶಾನರ ದೊರೆ ಕಾನಿಷ್ಕನು ಅನುಸರಿಸಿ ಅದರ ಬೆಳವಣಿಗೆಗೆ ಅಪಾರ ಪ್ರೋತ್ಸಾಹವನ್ನು ಕೂಡ ನೀಡಿದ. ಕೊನೆಗೆ ಈ ಬೌದ್ಧ ಧರ್ಮದ ಅವನತಿ ಕೂಡ ಆಯಿತು. ಬೌದ್ಧ ಧರ್ಮದ ಅವನತಿಗೆ ಕಾರಣಗಳೇನು? ಬೌದ್ಧ ಧರ್ಮ ಅಂತ ಕೊಟ್ಟಾಗ 15 ಅಂಕದಲ್ಲಿ ಬಂದಾಗ ನಾವು ಸಂಪೂರ್ಣ ಬೌದ್ಧ ಧರ್ಮದ ಸಿದ್ಧಾರ್ಥ ಗೌತಮ ಬುದ್ಧನ ಜೀವನ, ಅವನ ಒಂದು ಅಷ್ಟಾಂಗ ಮಾರ್ಗಗಳು, ಅವನ 4 ಸತ್ಯಗಳು ಎಲ್ಲವನ್ನು ಬರೀಬೇಕು. ಕೊನೆಯದಾಗಿ ಬೌದ್ಧ ಧರ್ಮದ ಅವನತಿಗೆ ಕಾರಣಗಳನ್ನು ಕೂಡ ನಾವು ಬರಿತಾ ಹೋಗಬೇಕು ಸ್ನೇಹಿತರೆ. ಬೌದ್ಧ ಧರ್ಮದ ಅವನತಿಗೆ ಕಾರಣಗಳೇನು? ಒಟ್ಟು 6 ಕಾರಣಗಳನ್ನು ನಾವು ಕಾಣ್ಬೋದು. 1, ಬೌದ್ಧ ಧರ್ಮದಲ್ಲಿ ಉಂಟಾದ ಬದಲಾವಣೆಗಳು. 2, ವಿವಿಧ ಪಂಥಗಳಾಗಿ ಒಡೆಯಿತು. 3, ರಾಜಾಶ್ರಯದ ಕೊರತೆ ಉಂಟಾಯಿತು. 4, ಹಿಂದೂ ಧರ್ಮದ ಪುನರುಜ್ಜೀವನ ಆಯಿತು. 5, ಬೌದ್ಧ ಭಿಕ್ಷುಣಿಯರ ನಡವಳಿಕೆಯಲ್ಲಿ ಅಶಿಸ್ತು ಉಂಟಾಯಿತು. 6, ವಿದೇಶಿಯರ ದಾಳಿ. ಇವಿಷ್ಟು ಬೌದ್ಧ ಧರ್ಮದ ಅವನತಿಗೆ ಕಾರಣ ಆಯಿತು. ಯಾವುದೆಲ್ಲ ಕಾರಣ ಆಯಿತು? ಬೌದ್ಧ ಧರ್ಮದಲ್ಲಿ ಉಂಟಾದ ಬದಲಾವಣೆಗಳು, ವಿವಿಧ ಪಂಥಗಳಾಗಿ ಒಡೆಯಿತು, ರಾಜಾಶ್ರಯದ ಕೊರತೆ, ಹಿಂದೂ ಧರ್ಮದ ಪುನರುಜ್ಜೀವನ, ಬೌದ್ಧ ಭಿಕ್ಷುಣಿಯರ ನಡವಳಿಕೆಯಲ್ಲಿ ಅಶಿಸ್ತು, ಹಾಗೆ ವಿದೇಶಿಯರ ದಾಳಿ. ಇವಿಷ್ಟು ಬೌದ್ಧ ಧರ್ಮದ ಬಗ್ಗೆ, ಅಷ್ಟಾಂಗದ ಮಾರ್ಗದ ಬಗ್ಗೆ ಎಲ್ಲ ನಾವು ಬರಿಬೇಕು. ಇವಿಷ್ಟು ಆದರೆ ನಮ್ಮ ಬ್ಲಾಕ್ 1ರಲ್ಲಿರುವಂತಹ ಎಲ್ಲ ಮುಖ್ಯ ಪ್ರಶ್ನೆಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡಿದಾಯಿತು. ಘಟಕ 6ರ ತನಕ ಬ್ಲಾಕ್ 1ರಲ್ಲಿ ಬರುವಂಥ ಮುಖ್ಯ ಪ್ರಶ್ನೆಗಳನ್ನು ಕಾಣ್ಬೋದು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಬ್ಲಾಕ್ 2ರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.